ರೈತರ ಬದುಕು ಯಾವ ರೀತಿ ನಿರಂತರವಾಗಿ ಸಾಗುತ್ತೆ ಅಂತಕ್ಕಂಥದ್ದು ನೋಡಿದ್ದೇವೆ. ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ರೈತನಿಗೆ ಬಹುಶಃ ಬೇರೆ ಇನ್ಯಾವುದೇ ರೀತಿಯಾದಂಥ ವ್ಯವಹಾರಗಳಾಗಲಿ ವಹಿವಾಟುಗಳಾಗಲಿ ಗೊತ್ತಿರಲಿಕ್ಕಿಲ್ಲ. ರೈತ 1 ಎಕರೆಲೋ ಅರ್ಧ ಎಕರೆಲೋ ಎಷ್ಟೋ ಗುಂಟೆಲೋ ಬೆಳೀತಕ್ಕಂಥ ಒಂದು ಬೆಳೆ ಏನಿದೆ, ಆ ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ವರ್ಷದ ಘಟನೆಗಳನ್ನ ನಾನು ಸ್ಮರಿಸ್ಕೊಳ್ಳೋದಾದರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಅನೇಕ ಜಿಲ್ಲೆಗಳಲ್ಲಿ ಅತ್ಯಂತ ಅನಾವೃಷ್ಟಿಯಾಗಿ ಅತಿವೃಷ್ಟಿಯಾಗಿ ಒಂದು ಕಡೆ ಮಳೆ ಧಾರಾಕಾರವಾಗಿ, ಏಕೆಂದರೆ ಪ್ರಕೃತಿ ನಮ್ಮ ಕೈನಲ್ಲಿಲ್ಲ. ಆದರೆ ಭೂಮಿ ತಾಯಿಯನ್ನು ನಂಬ್ಕೊಂಡು ಬದುಕ್ತಕ್ಕಂಥ ರೈತ ಎಷ್ಟೋ ಸಲ ಪಾಪ ಬೀದಿ ಪಾಲಾಗಿರ್ತಾನೆ. ಅಂಥ ಒಬ್ಬ ರೈತನ ಬದುಕು ಹಸಿನವಾದರೆ ಮಾತ್ರ ಇವತ್ತು ನಮ್ಮ ನಾಡು ಸಮೃದ್ಧ ನಾಡವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಈ ಪುಣ್ಯ ಭೂಮಿಯಲ್ಲಿ ರೈತಾಪಿ ವರ್ಗದ ಜೊತೆಯಲ್ಲಿ ಅವರ ಒಳಿತಿಗೋಸ್ಕರ ವಿಶೇಷವಾಗಿ ನಮ್ಮ ತಾಯಂದ್ರಗಳ ಬಹುಶಃ ಒಂದು ಪೂಜೆ, ನೀವು ಸಲ್ಲಿಸ್ತಕ್ಕಂಥ ಒಂದು ಪ್ರಾರ್ಥನೆ 100ಕ್ಕೆ 100ರಷ್ಟು ನಮ್ಮ ಜಿಲ್ಲೆಯ ರೈತರಿಗೆ ಒಳಿತನ್ನ ತಂದುಕೊಡುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಭಗವಂತನ ಸನ್ನಿಧಿಯಲ್ಲಿ ನಿಂತು ನಾವು ನೀವೆಲ್ಲರೂ ಕೂಡ ರೈತರ ಪರವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಅವರನ್ನು ಕೂಡ ಮುಂದಿಟ್ಕೊಂಡು ಅದು ಒಂದು ಭಾಗವಾಗಿ ನಾವು ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ, ರೈತರನ್ನ ಕಾಪಾಡ್ತಕ್ಕಂಥದ್ದಕ್ಕೆ, ರೈತರನ್ನ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಯುವ ಪೀಳಿಗೆ ಮಕ್ಕಳುಗಳು ಇವತ್ತು ನೋಡ್ತೇವೆ, ಬಹಳ ಜನ ರೈತರ ಮಕ್ಕಳು ರೈತರಾಗಿ ಉಳಿದಿಲ್ಲ. ಅದಕ್ಕೆ ಕಾರಣ ಬಹುಶಃ ಹೆಚ್ಚಿನ ಉತ್ತೇಜನಗಳು ಇವತ್ತು ರೈತರ ಮಕ್ಕಳಿಗೆ, ರೈತರು ನೀವು ರೈತರಾಗೇ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದನೂ ನಾನೇನು ಮಾತನಾಡ್ತಾ ಇಲ್ಲ. ಆದರೆ ಇವತ್ತು ನೀವೇನು ಒಂದು ಬೆಳೆ ಬೆಳಿತೀರಿ, ಬಹುಶಃ ಅದರಿಂದ ಇವತ್ತು ಇಡೀ ದೇಶ ಹೊಟ್ಟೆ ತುಂಬಿಸ್ಕೊಳ್ತಾ ಇದೆ. ಅಂಥ ಒಬ್ಬ ರೈತ ಅಥವಾ ರೈತರ ಮಕ್ಕಳು ಭವಿಷ್ಯದಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡುವ ಮೂಲಕ ಮುಂದಿನ ಪೀಳಿಗೆಗೂ ಕೂಡ ನಾವು ಮತ್ತಷ್ಟು ಉತ್ತೇಜನವನ್ನು ಕೊಟ್ಟು ಒಟ್ಟಾರೆಯಾಗಿ ರೈತಾಪಿ ವರ್ಗವನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಆಶಿಸಲಿಕ್ಕೆ ಬಯಸ್ತೇನೆ. ಕಾವೇರಿ ನದಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ನಾವೆಲ್ಲರೂ ಕೂಡ ಕಾವೇರಿ ತಾಯಿ ಅಂದರೆ ನಮಗೆ ಭಗವಂತ ಇದ್ದಂಗೆ, ಈಶ್ವರ ಇದ್ದಂಗೆ. ಅದಕ್ಕೆ ಯಾವ ರೂಪ ಕಟ್ತಿರೋ ನನಗೆ ಗೊತ್ತಿಲ್ಲ. ಆದರೆ ಕಾವೇರಿ ತಾಯಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಆ ಕಾವೇರಿ ತಾಯಿಗೆ ಸದಾ ಚಿರುಣೆಯಾಗಿರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಯುವಕನಾಗಿ ಭಾವಿಸ್ಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರಧಾರಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಹೆಣ್ಣು ಮಕ್ಕಳು, ಹಿರಿಯಕರು, ರೈತರು, ಊರಿನ ಗ್ರಾಮಸ್ಥರು ಎಲ್ರಿಗೂ ಕೂಡ ಶಂಭುಲಿಂಗೇಶ್ವರ ಸ್ವಾಮಿ ಒಳಿತನ್ನ ತಂದುಕೊಡ್ಲಿ ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೆ ಇನ್ನೊಂದಷ್ಟು ದೇವಾಲಯದ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿದೆ, ಹುಣಸೂರವರೆಗೂ ಹೋಗಬೇಕಾಗಿದೆ. ದಯಮಾಡಿ ಯಾರು ಅನ್ಯತಾ ಭಾವಿಸೋದು ಬೇಡ. ಭಾಳ ವಿಶೇಷವಾದಂಥ ನಿಮ್ಮ ನಗುಮುಖದಿಂದ ನನಗೆ ಸ್ವಾಗತ ಮಾಡಿದ್ದೀರಿ ತಾಯಿ. ಬಹುಶಃ ಇದೆಲ್ಲ ನೋಡಿದಾಗ ನಮಗೆ ಎಷ್ಟು ಜವಾಬ್ದಾರಿ ಇದೆ ಈ ಸಮಾಜವನ್ನು ಕಟ್ತಕ್ಕಂಥದ್ದಕ್ಕೆ ಅಂತಕ್ಕಂಥ ಅರಿವು ತಾಯಂದ್ರಗಳ ನಿಮ್ಮ ಮುಖದಲ್ಲಿ ಆ ಒಂದು ಖುಷಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಮುಂದಿನ ಭವಿಷ್ಯದ ನಿಮ್ಮ ಮಕ್ಕಳು ಅಂತಕ್ಕಂಥದ್ದಲ್ಲ, ಇದು ನಮ್ಮ ಮನೆಯ ಮಕ್ಕಳು ಅಂತಕ್ಕಂಥ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ, ಅದರಲ್ಲೂ ವಿಶೇಷವಾಗಿ ಒತ್ತಿ ಹೇಳ್ತೇನೆ, ಮಂಡ್ಯ ಜಿಲ್ಲೆಯ ಜನತೆಯ ಋಣ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇದೆ. ಹಾಗಾಗಿ ಅದು ನನಗೂ ಕೂಡ ಅನ್ವಯ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ನಿಮ್ಮ ಜೊತೆಯಲ್ಲಿ ಶಂಭುಲಿಂಗೇಶ್ವರನ ಒಂದು ಆಶೀರ್ವಾದ ನಿರಂತರವಾಗಿ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾವೇರಿ ಮಾತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.